ನಮಸ್ಕಾರ ಸ್ನೇಹಿತರೆ, ನಾವು ಭಾರತೀಯರು ಹೀಗ್ಯಾಕೆ ಕಾಣಕಂತೀವಿ ಅಂತ ಒಮ್ಮೆ ಯೋಚನೆ ಮಾಡಿದ್ರಿ. ತೆಳನ ಕೈಕಾಲು, ದೊಡ್ಡ ಹೊಟ್ಟಿ, ವಯಸ್ಸಾದಂಗೆಲ್ಲ ನಮ್ಮ ಹಿರಿಯರಿಗೆ ನಡೆದಾಡಕ್ಕೆ ಯಾಕೆ ಕಷ್ಟ ಆಗಕುಂತೈತಿ? ನಮ್ಮ ಹೈಟು ವರ್ಷದಿಂದ ವರ್ಷಕ್ಕೆ ಯಾಕೆ ಕಡಿಮೆ ಆಗಕುಂತೈತಿ? ಇದು ನಮ್ಗೆ ವಿಚಿತ್ರ ಅನ್ಸೋದಿಲ್ಲೇನು? ಬೇರೆ ದೇಶದಾಗ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶದಾಗ ಎಲ್ಲರ ಹೈಟ್ ಜಾಸ್ತಿ ಆಗಕುಂತೈತಿ. ಆದ್ರೆ ನಮ್ಮ ದೇಶದಾಗ ಯಾಕೆ ಹೈಟ್ ಕಡಿಮೆ ಆಗಕುಂತೈತಿ? ಮತ್ತು ಭಾರತ ದೇಶದಾಗನ ಶುಗರ್ ಪೇಷಂಟ್ಗಳು ಯಾಕೆ ಜಾಸ್ತಿ ಆಗಕುಂತಾವ? ಇದಕ್ಕೆಲ್ಲ ಒಂದು ಕಾರಣ ಐತಿ, ಅದ ಪ್ರೋಟೀನ್ ಕೊರತೆ. ಹೌದು, ವಿಶ್ವದ ಅಂಕಿ ಸಂಖ್ಯೆಗಳ ಪ್ರಕಾರ ವಿಶ್ವದಾಗ ಅತಿ ಹೆಚ್ಚು ಪ್ರೋಟೀನ್ ಕೊರತೆ ಇರುವ ದೇಶ ಅಂದ್ರೆ ಅದು ಭಾರತ. ನಮ್ಮ ದೇಶದಾಗ 80% ಜನರು ತಮ್ಮ ದೇಹಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಪ್ರೋಟೀನ್ ಇರೋ ಆಹಾರ ತಿನ್ನಕುಂತಿಲ್ಲ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದ್ರೆ ICMR ಅವರ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಗೆ 1 kgಗೆ 1 ಗ್ರಾಮ್ ಪ್ರೋಟೀನ್ ಬೇಕು. ಅಂದ್ರೆ ನಿಮ್ಮ ತೂಕ 60 kg ಇದ್ರೆ ನೀವು 60 ಗ್ರಾಮ್ ಪ್ರೋಟೀನ್ ತಿನ್ನಲೇಬೇಕು. ಒಂದು ವೇಳೆ ನೀವು ಸ್ಪೋರ್ಟ್ಸ್ಮನ್ ಆಗಿದ್ರೆ ಅಥವಾ ವ್ಯಾಯಾಮ ಮಾಡಕ್ ಕುಂತಿದ್ರೆ ಪ್ರೋಟೀನ್ ಡಬಲ್ ಆಗ್ಬೇಕು. ಅಂದ್ರೆ kgಗೆ 1 ಗ್ರಾಮ್ ಇದ್ದಿದ್ದು 2 ಗ್ರಾಮ್ ಆಗ್ಬೇಕು. ಆದ್ರೆ ನಮ್ಮ ದೇಶದಾಗ 80% ಜನ ತಮ್ಮ ದೇಹಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಪ್ರೋಟೀನ್ ತಿನ್ನಕ್ ಕುಂತಿಲ್ಲ. ಬೇರೆ ದೇಶದಾಗ ಎವರೇಜ್ ಆಗಿ ಪ್ರತಿಯೊಬ್ಬರು 67 ಗ್ರಾಮ್ ಪ್ರೋಟೀನ್ ತಿಂತಾರೆ. ಆದ್ರೆ ನಮ್ಮ ದೇಶದಾಗ ಪ್ರತಿಯೊಬ್ಬರು ಸರಾಸರಿ 35ರಿಂದ 40 ಗ್ರಾಮ್ ಪ್ರೋಟೀನ್ ತಿನ್ನಕ್ ಕುಂತಾರೆ. ಆದ್ರಿಂದ ಈ ಭಾರತದಲ್ಲಿ 30ರಿಂದ 55 ವಯಸ್ಸಿನವರಿಗೆ ಮೈಕೈ ನೋವು ಚಾಲು ಆಗ್ಯಾವ. ಅಂದ್ರೆ ಸ್ನಾಯುಗಳ ಆರೋಗ್ಯ ಸರಿಯಾಗಿಲ್ಲ. ಅಷ್ಟೇ ಅಲ್ಲ, 90%ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಹೊಟ್ಟಿಲಿದ್ದಾಗ ಹಾಲು ಕುಡಿಸೋ ಟೈಮ್ನಾಗ ತಮಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ತಿನ್ನಕ್ ಫೇಲ್ ಆಗಾಕುಂತಾರ. ಇದರ ಪರಿಣಾಮ ಅವ್ರ ಮಕ್ಕಳ ಮ್ಯಾಗ ಕೂಡ ಬೆಳಾಕುಂತೈತಿ. ನೀವು ಅನ್ಕೊಂಡಿರ್ಬೋದು, ಭಾರತ ದೇಶದೊಳಗೆ ಬಡತನ ಜಾಸ್ತಿ ಐತಿ, ಅದಕ್ಕೆ ಪ್ರೋಟೀನ್ ಜಾಸ್ತಿ ತಿನ್ನಕ್ಕಾಗೋ. ನೀವು ಅನ್ಕೊಂಡಿದ್ದು ಹೌದಲ್ಲ, ಅದು ಸುಳ್ಳು. ಖರೆ ಹೇಳ್ಬೇಕಂದ್ರೆ ಪ್ರೋಟೀನ್ ಕೊರತೆ ಹಳ್ಳ್ಯಾಗೂ ಐತಿ, ಪೇಟ್ಯಾಗೂ ಐತಿ. ಅದಕ್ಕೋಸ್ಕರ IMRB ಅಂದ್ರೆ ಇಂಡಿಯನ್ ರಿಸರ್ಚ್ ಮೆಡಿಕಲ್ ಬ್ಯೂರೋ ಅವರು ಸಂಶೋಧನೆ ಮಾಡಿದ್ರು. ಪೇಟ್ಯಾಗಿರೋ 73 ಮಂದಿ ಕೂಡ ಪ್ರೋಟೀನ್ ಕೊರತೆಯಿಂದ ಬಳಲಾಕ್ ಕುಂತಾರ ಅಂತ ಹೇಳುತ್ತ. ಅಂದ್ರೆ ಈ ವಿಡಿಯೋ ನೋಡಕ್ ಕೂತಿರಲ್ಲ, ನೀವು ಕೂಡ ಎಷ್ಟೇ ಸದೃಢ ಅದಿನಂದ್ರು, ನಿಮ್ಮ ಕಡೆ ಎಷ್ಟೇ ದುಡ್ಡು ಐತಿ ಅಂದ್ರೂ ನೀವು ಕೂಡ ಪ್ರೋಟೀನ್ ಕೊರತೆಯಿಂದ ಬಳಲುತ್ತಿದ್ದೀರಿ. ಹಾಗಾದ್ರೆ ಇದಕ್ಕೇನು ಕಾರಣ? ನಾನು ದುಡ್ಡು ಖರ್ಚು ಮಾಡ್ತೀನಿ ಅಂದ್ರೂ ನನ್ನ ದೇಹಕ್ಕೆ ಎಷ್ಟು ಬೇಕಷ್ಟು ಪ್ರೋಟೀನ್ ನನಗೆ ಸಿಗೋವಲ್ದು ಯಾಕೆ? ಹಂಗಾರೆ ಏನು ಸಮಸ್ಯೆ ಇರ್ಬೋದು? ಇದನ್ನು ಹ್ಯಾಂಗೆ ಬಗೆಹರಿಸ್ಬೇಕು? ಬರ್ರಿ ವಿಡಿಯೋದೊಳಗೆ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ರಾಜೇಂದ್ರ ಕುಮಾರ್ ಕಲಾಲ್. ಮೊದಲು ಪ್ರೋಟೀನ್ ಕೊರತೆಗೆ ಏನು ಕಾರಣ ಅಂತ ನೋಡೋಣ. ಅದಕ್ಕಿಂತ ಮುಂಚೆಗೆ ಈ ಪ್ರೋಟೀನ್ ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂತ ತಿಳ್ಕೊಳ್ಳೋಣ. ನಮ್ಮ ಭಾರತ ದೇಶದೊಳಗೆ ಪ್ರೋಟೀನ್ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಪ್ರೋಟೀನ್ ನಮ್ಮ ದೇಹಕ್ಕೆ ಎದಕ್ಕೆ ಬೇಕು ಅಂತಂದ್ರೆ, ನಮ್ಮ ದೇಹಕ್ಕೆ ಏನೇನು ಲಾಭ ಐತಿ. ಪ್ರೋಟೀನ್ ಪ್ಯಾರಾಡಾಕ್ಸ್ ಎಂಬ ಸರ್ವೆಯೊಳಗೆ 16 ನಗರದೊಳಗೆ 2000 ತಾಯಂದಿರ ಜೊತೆ ಮಾತನಾಡಿದಾಗ ಆ ತಾಯಂದಿರಿಗೆ ಪ್ರೋಟೀನ್ ಅಂದ್ರೆ ಏನೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅದರ ಬಗ್ಗೆ ತಪ್ಪು ತಿಳ್ಕೊಂಡಾರ. ಅಂದ್ರೆ 85% ನಮ್ಮ ಮಕ್ಕಳು ಏನಂದ್ರು ಅಂದ್ರೆ ಪ್ರೋಟೀನ್ ತಿನ್ನೋದ್ರಿಂದ ತೂಕ ಹೆಚ್ಚಿಗೆ ಆಗುತ್ತೆ ಅಂತ ಅಂದ್ರು. ಅದಕ್ಕೆ ನಾವು ಮಲ್ಟಿವಿಟಮಿನ್ಸ್, ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ತಿಂತೀವಿ ಅಂತ ಅಂದ್ರು. ಯಾಕಂದ್ರೆ ನಮ್ಮ ಅಡಿಗೆ ಮನೆಯಲ್ಲ ಅವ್ರ ಕೈಲಿ ಕೊಟ್ಟಿರ್ತೀವಲ್ಲ, ಅದ್ರ ಸಂಬಂಧ. ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಬಿಲ್ಡಿಂಗ್ ಬ್ಲಾಕ್ ಇದ್ದಂಗ ಅಂತ ನೀವು ಶಾಲೆಯೊಳಗೆ ಓದಿ ನೆನಪಿರ್ಬೋದು. ಪ್ರೋಟೀನ್ ನಮ್ಮ ಪ್ರತಿಯೊಂದು ಜೀವಕೋಶಕ್ಕೆ ಮತ್ತು ಅಂಗಾಂಗಕ್ಕೆ ಬೇಕೇ ಬೇಕು. ಪ್ರೋಟೀನ್ ನಮ್ಮ ಸ್ನಾಯುಗಳಿಗೆ, ಎಲುಬುಗಳಿಗೆ, ಚರ್ಮಕ್ಕೂ ಮತ್ತು ನಮ್ಮ ಪ್ರತಿಯೊಂದು ಕೂದಲಿಗೂ ಕೂಡ ಮುಖ್ಯವಾಗಿ ಬೇಕು. ಅಂದ್ರೆ ನಮ್ಮ ದೇಹದೊಳಗೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಥವಾ ಏನಾದರೂ ಬೆಳವಣಿಗೆ ಕಾಣ್ಬೇಕಂದ್ರೆ ಅದಕ್ಕೆ ಪ್ರೋಟೀನ್ ಬೇಕೇ ಬೇಕು. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಗೂ ಕೂಡ ಪ್ರೋಟೀನ್ ಬೇಕೇ ಬೇಕು. ಅಂದ್ರೆ ನಮ್ಮ ದೇಹದೊಳಗೆ ಯಾವುದಾದ್ರೂ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಸೇರ್ಕೊಂಡ್ರೆ ಅದ್ರ ವಿರುದ್ಧ ಹೋರಾಡಕ್ಕೆ ಪ್ರೋಟೀನ್ ಅವಶ್ಯಕತೆ ಇದ್ದೇ ಇರುತ್ತೆ. ನಮ್ಮ ದೇಹದ ಎಲ್ಲ ಹಾರ್ಮೋನ್ಗಳು ಮತ್ತು ಎಂಜೈಮ್ಗಳು ಪ್ರೋಟೀನ್ನಿಂದನೇ ಮಾಡಲ್ಪಟ್ಟೈತಿ. ನಮ್ಮ ದೇಹದೊಳಗೆ ಹರಿಯುವ ರಕ್ತ ಏನೈತಲ್ಲ, ಅದು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನ ಪ್ರತಿಯೊಂದು ಬಾಯಿಗೆ ತಲುಪಿಸುತ್ತೆ. ಅದಕ್ಕೂ ಕೂಡ ಪ್ರೋಟೀನ್ ಬೇಕು. ಉದಾಹರಣೆಗೆ ಹಿಮೋಗ್ಲೋಬಿನ್ ಕೂಡ ಒಂದು ಪ್ರೋಟೀನ್ ಆಗೈತಿ. ಅದು ಜೀವಕೋಶಗಳಿಗೆ ಆಮ್ಲಜನಕವನ್ನು ಕಳಿಸುತ್ತೆ. ಆದ್ರಿಂದ ಪ್ರೋಟೀನ್ ಪಾತ್ರ ನಮ್ಮ ದೇಹದೊಳಗೆ ಬಹಳ ದೊಡ್ಡದೈತಿ. ಹಾಗಾದ್ರೆ ಈ ಪ್ರೋಟೀನ್ ಅಂದ್ರೆ ಏನು? ಈ ಪ್ರೋಟೀನ್ ಅಂದ್ರೆ 20 ಥರದ ಅಮಿನೋ ಆಸಿಡ್ನಿಂದ ಮಾಡಲ್ಪಟ್ಟೈತಿ. ಇದರೊಳಗೆ 11 ಅಮಿನೋ ಆಸಿಡ್ಗಳು ನಮ್ಮ ದೇಹ ತಯಾರು ಮಾಡೋಕೈತಿ. ಮತ್ತು ಉಳಿದ 9 ಅಮಿನೋ ಆಸಿಡ್ಗಳನ್ನ ಏನಿದೆ ಅಲ್ಲ, ಅದನ್ನ ಹೊರಗಿನ ಆಹಾರದಿಂದಲೇ ತಗೋಬೇಕು. ಅದಕ್ಕೆ ಇದನ್ನ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ಕರೀತಾರೆ. ಹಾಗಾದ್ರೆ ಪ್ರೋಟೀನ್ ಭರಿತ ಆಹಾರಗಳು ಯಾವ್ಯಾವು? ಪ್ರೋಟೀನ್ ಎಲ್ಲ ಆಹಾರದಾಗ ಇರ್ತೈತಿ, ಆದ್ರೆ ಪ್ರಮಾಣ ಹೆಚ್ಚು ಕಮ್ಮಿ ಇರ್ತೈತಿ. ಯಾವ ಆಹಾರದೊಳಗೆ ಇದು ಹೆಚ್ಚಿಗೆ ಇರ್ತೈತಲ್ಲ ಅದಕ್ಕೆ ಪ್ರೋಟೀನ್ ಭರಿತ ಆಹಾರ ಅಂತ ಕರೀತಾರೆ. ಉದಾಹರಣೆಗೆ ಮಾಂಸ, ಮೊಟ್ಟೆ, ಪನ್ನೀರು, ಟೋಪು ಮತ್ತು ಸೋಯಾ ಚಂಕ್ಸ್ ಇವುಗಳನ್ನ ಪ್ರೋಟೀನ್ ಭರಿತ ಆಹಾರಗಳು ಅಂತ ಕರೀತಾರೆ. ಇದರ ಜೊತೆಗೆ ಬೇಳೆಕಾಳುಗಳು, ಬೀನ್ಸು, ಬೀಜಗಳು, ಡ್ರೈ ಫ್ರೂಟ್ಸ್ ಇವು ಕೂಡ ಪ್ರೋಟೀನ್ ಭರಿತ ಆಹಾರಗಳು ಅಂತ ಕರೀತಾರೆ.
ಆಯ್ತು, ಈಗ ಭಾರತದ ಜನರಿಗೆ ಪ್ರೋಟೀನ್ ಕೊರತೆಗೆ ಏನು ಕಾರಣ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಒಂದ ಕಾರಣ ಇಲ್ಲ, ಬಹಳಷ್ಟು ಕಾರಣಗಳದಾವು. ಅದರೊಳಗೆ ಒಂದು ಕಾರಣ ಏನಪ್ಪಾ ಅಂದ್ರೆ 2022 ವರದಿಯ ಪ್ರಕಾರ ನಮ್ಮ ದೇಶದ ಜನರಿಗೆ ಅಷ್ಟು ದುಡ್ಡು ಕೊಟ್ಟು ಪ್ರೋಟೀನ್ ಖರೀದಿ ಮಾಡಿ ತಿನ್ನೋದಕ್ಕೆ ಆಗುವುದಿಲ್ಲ. ಅದೊಂದು ಕಾರಣ ಇರ್ಬೋದು. ಎರಡನೇದು, ಸಸ್ಯಾಹಾರ ಪದ್ಧತಿ. ಜಗತ್ತಿನಲ್ಲಿ ಅತಿ ದೊಡ್ಡ ಸಸ್ಯಾಹಾರ ಜನಸಂಖ್ಯೆ ಇರುವುದು ಭಾರತದಲ್ಲಿ ಮಾತ್ರ. ಮಾಂಸಾಹಾರದಿಂದ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಪ್ರೋಟೀನ್ ಸಿಗುತ್ತೆ ಅಷ್ಟೇ ಅಲ್ಲ, 9 ಅಮಿನೋ ಆಸಿಡ್ ಕೂಡ ಅದ್ರಾಗಿರ್ತೈತಿ. ಹಾಗಂತ ನಿಮ್ಗೆ ನಾವು ಮಾಂಸಾಹಾರ ತಿನ್ನು ಅಂತ ಹೇಳುತ್ತಿಲ್ಲ. ಉಳಿದ ಎಲ್ಲದಕ್ಕಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೀವಿ, ಆದ್ರೆ ಅದು ಪೂರ್ತಿ ಖರೆ ಅಲ್ಲ. ಆದ್ರೆ ಒಂದು ಕೊನೆಯ ಸಂದೇಶ ಅಂದ್ರೆ, ನಿಮ್ಮ ಊಟದ ತಟ್ಟೆಯೊಳಗೆ 60% ಪ್ರೋಟೀನ್ ಇರಲಿ, ಇನ್ನು ಉಳಿದ 40% ಕಾರ್ಬೋಹೈಡ್ರೇಟ್ ಇರಲಿ. ಅಂದ್ರೆ ನೀವು ಮಾಂಸಾಹಾರಿಗಳಾಗಿದ್ರೆ 60% ಚಿಕನ್, ಫಿಶ್ ಅಥವಾ ಎಗ್ ಇರಲಿ. ಅಥವಾ ನೀವು ಸಸ್ಯಾಹಾರಿಗಳಾಗಿದ್ರೆ ನಿಮ್ಮ ತಾಟಿನೊಳಗೆ ಎಚ್ಚೆತ್ತವಾಗಿ ಬೇಳೆಕಾಳುಗಳು ಮತ್ತು ಪನ್ನೀರು, ಟೋಪು, ಬೀನ್ಸ್ ಇರಲಿ. ಇನ್ನುಳಿದ 20-30% ರೊಟ್ಟಿ, ಅನ್ನ ಇರಲಿ. ಅತಿ ಹೆಚ್ಚು ಪ್ರೋಟೀನ್ ಕಡೆ ಗಮನ ಇರಲಿ, ಆದಷ್ಟು ರೊಟ್ಟಿ ಅನ್ನ ಕಡಿಮೆ ಇರಲಿ. ಇಷ್ಟು ತಿಳಿದ್ರೆ ಸಾಕು, ನಾವು ಗಟ್ಟಿಮುಟ್ಟಾಗಿ ಇರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ಫಾರ್ಮೇಷನ್ಗಾಗಿ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.